ತಿಂಗಳ ಆರಂಭದಲ್ಲಿ ಕೈತುಂಬಾ ಸಂಬಳ ಬರುತ್ತದೆ. ಆದರೆ 15ನೇ ತಾರೀಖು ದಾಟುತ್ತಿದ್ದಂತೆ ಜೇಬು ಖಾಲಿಯಾಗಿ ಸಾಲ ಮಾಡುವ ಪರಿಸ್ಥಿತಿ ನಿಮ್ಮದಾಗಿದೆಯೇ? ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಉಳಿಯುತ್ತಿಲ್ಲ ಎಂದು ಕೊರಗುತ್ತಿದ್ದೀರಾ? ಹಣದ ಕೊರತೆ ಅಥವಾ ಆರ್ಥಿಕ ಸಂಕಷ್ಟ ಎಂಬುದು ಹೇಳಿ ಕೇಳಿ ಬರುವ ಅತಿಥಿಯಲ್ಲ, ಆದರೆ ನಾವು ಮಾಡುವ ಕೆಲವೊಂದು ಸಣ್ಣ ತಪ್ಪುಗಳೇ ನಮ್ಮನ್ನು ಭಾರೀ ಆರ್ಥಿಕ ಸಂಕಷ್ಟಕ್ಕೆ ತಳ್ಳುತ್ತವೆ ಎಂದು ಮಾರ್ಗದರ್ಶನ ನೀಡಿದ್ದ ಚಾಣಕ್ಯರ ಆಚಾರ್ಯ ಚಾಣಕ್ಯ ನೀತಿ ಕೆಲವು ಸೂತ್ರಗಳನ್ನು ಅಳವಡಿಸಿಕೊಂಡರೆ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಎದುರಾಗುವುದಿಲ್ಲ. ಆ 5 ಬಂಗಾರದಂತಹ ನಿಯಮಗಳು ಇಲ್ಲಿವೆ. 1. ದುಡಿಮೆಯ ಮಾರ್ಗ ಪ್ರಾಮಾಣಿಕವಾಗಿರಲಿ. ಮೋಸ, ವಂಚನೆ ಅಥವಾ ಇತರರಿಗೆ ಕಣ್ಣೀರು ಹಾಕಿಸಿ ಗಳಿಸಿದ ಹಣವು ಅಲ್ಪಕಾಲ ಮಾತ್ರ ಇರುತ್ತದೆ. ಶಾರ್ಟ್ಕಟ್ ಮೂಲಕ ಶ್ರೀಮಂತರಾಗಲು ಹೋದರೆ ಭವಿಷ್ಯದಲ್ಲಿ ತೀವ್ರ ಸಂಕಷ್ಟ ಎದುರಿಸಬೇಕಾಗುತ್ತದೆ. ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಗಳಿಸಿದ 1 ರೂಪಾಯಿ ಕೂಡ ಮನೆಗೆ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. 2. ಕಷ್ಟದ ದಿನಗಳಿಗಾಗಿ ಹಣ ಕೂಡಿಡಿ. ನಾಳೆ ಏನಾಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಬಂದ ಸಂಬಳವನ್ನೆಲ್ಲ ತಿಂಗಳಾಂತ್ಯದೊಳಗೆ ಖರ್ಚು ಮಾಡುವ ಅಭ್ಯಾಸವಿದ್ದರೆ ಇಂದೇ ಬಿಟ್ಟುಬಿಡಿ. ತುರ್ತು ವೈದ್ಯಕೀಯ ಖರ್ಚು ಅಥವಾ ಕಷ್ಟದ ಸಮಯಕ್ಕಾಗಿ ನಿಮ್ಮ ಆದಾಯದ ಕನಿಷ್ಠ 20% ಉಳಿತಾಯ ಮಾಡಲೇಬೇಕು. 3. ನಿಮ್ಮ ಗುಟ್ಟು ರಟ್ಟಾಗದಿರಲಿ. ನೀವು ಹೊಸ ಬಿಸಿನೆಸ್ ಶುರು ಮಾಡುತ್ತಿದ್ದೀರಾ ಅಥವಾ ಎಲ್ಲಾದರೂ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡುತ್ತಿದ್ದೀರಾ? ದಯವಿಟ್ಟು ಈ ವಿಚಾರವನ್ನು ಎಲ್ಲರ ಮುಂದೆಯೂ ಹೇಳಿಕೊಂಡು ತಿರುಗಬೇಡಿ. ನಿಮ್ಮ ಭವಿಷ್ಯದ ಆರ್ಥಿಕ ಯೋಜನೆಗಳನ್ನು ರಹಸ್ಯವಾಗಿಟ್ಟಷ್ಟು ಅದಕ್ಕೆ ಎದುರಾಗುವ ವಿಘ್ನಗಳು ಕಡಿಮೆಯಾಗುತ್ತವೆ. 4. ಹೂಡಿಕೆ ಮತ್ತು ದಾನದ ಸರಿಯಾದ ಲೆಕ್ಕಾಚಾರ. ಗಳಿಸಿದ ಹಣವನ್ನು ಮನೆಯಲ್ಲೇ ಡಬ್ಬಿಯಲ್ಲಿ ಕೂಡಿಟ್ಟರೆ ಅದರ ಮೌಲ್ಯ ಬೆಳೆಯುವುದಿಲ್ಲ. ಹಣದಿಂದ ಹಣವನ್ನು ಗಳಿಸುವ ಬುದ್ಧಿವಂತಿಕೆ ಕಲಿಯಬೇಕು. ಉತ್ತಮ ಹೂಡಿಕೆ. ಹಾಗೆಯೇ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಿ. ನಿಮ್ಮ ಬಳಿ ಇರುವುದೆಲ್ಲ ಬೇರೆಯವರಿಗೆ ಕೊಟ್ಟು ನೀವು ಬೀದಿಗೆ ಬರುವಂತಹ ದಾನ ಖಂಡಿತ ಬೇಡ. 5. ಸೋಮಾರಿತನವೇ ಬಡತನಕ್ಕೆ ಮೂಲ. ಇವತ್ತಿನ ಕೆಲಸ ನಾಳೆಗೆ ಮಾಡೋಣ ಎಂದು ಮುಂದೂಡುವ ಸೋಮಾರಿಗಳ ಕೈಯಲ್ಲಿ ತಾಯಿ ಲಕ್ಷ್ಮಿ ಎಂದಿಗೂ ಒಲಿಯುವುದಿಲ್ಲ. ಯಶಸ್ಸು ಮತ್ತು ಸಂಪತ್ತು ಗಳಿಸಲು ಶಿಸ್ತು ಮತ್ತು ಕಠಿಣ ಪರಿಶ್ರಮ ಅತ್ಯಗತ್ಯ.